ಸುಮಾರು ತಿಂಗಳಿಂದ ಸುರಿದ ಮಳೆಯಿಂದ ಲಕ್ಕಿ ರೋಗಿಗೆ ತುತ್ತಾದ ತೊಗರಿ ಕಂಗಾಲಾಗಿದ್ದಾನೆ ರೈತ. ಕಾಳಗಿ ತಾಲೂಕಿನ ರಟಗಲ್ ಗ್ರಾಮದ ಚಿತ್ತು ತಂದೆ ಗೋಪು ಜಾಧವ್ ಅವರ ಸುಮಾರು 5 ಎಕರೆ ಹೊಲದಲ್ಲಿ ಈ ಲಕ್ಕಿ ರೋಗ ಕಂಡು ಬಂದಿದೆ. ಸುಮಾರು ತಿಂಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಪರಿಣಾಮವಾಗಿ ತಾಲೂಕಿನಲ್ಲಿ ತೊಗರಿಗೆ ಗೊಡ್ಡು ರೋಗಕ್ಕೆ ತಿರುಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೃಷಿ ವಿಜ್ಞಾನಿಗಳು ಮತ್ತು ಕೃಷಿ ಅಧಿಕಾರಿಗಳು ರೈತರ ಹೊಲಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ವೀರಣ್ಣ ಗಂಗಾಣಿಯವರು ಅಧಿಕಾರಿಗಳು ಭೇಟಿ ನೀಡಿದ್ದು ಖುಷಿಯ ವಿಚಾರವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷಿ ಅಧಿಕಾರಿಗಳು ಭೇಟಿ ನೀಡಿ ತೊಗರಿಗೆ ಗೊಡ್ಡು ರೋಗ ಬರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ರೈತರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಲ್ಲದೆ ವಿಜ್ಞಾನಿಗಳಾದ ಯೂಸುಫ್ ಅಲಿ, KVK ಗಲಬುರ್ಗಿ, ವೀರೇಶ್ ರಾಥೋಡ್, ADA ಚಿಂಚೋಳಿ, ರೈತರಾದ ಚಿತ್ತು ಜಾಧವ್, ಚನ್ನಪ್ಪ, ರೈತ ಮಹಿಳೆ ವಿಠೋಬಾಯ್, ವೀರಣ್ಣ ಗಂಗಾಣಿ, ಅಧ್ಯಕ್ಷ ರೈತ ಸಂಘ ಮತ್ತು ರೈತ ಸೇನೆ ಕಾಳಗಿ ಹಾಗೂ ಅನೇಕರಿಗೆ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ವಿಜ್ಞಾನಿಗಳು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಾಳಗಿ. ಶಿಫಾರಸು ಅಥವಾ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿಫಾರಸು ಏನಿದೆ ಅಂದ್ರೆ, ಎಲ್ಲೆಲ್ಲಿ ಗೊಡ್ಡು ರೋಗದ ಗಿಡಗಳು ಕಾಣಿಸುತ್ತವೆ ಆ ಗೊಡ್ಡು ರೋಗದ ಗಿಡಗಳನ್ನು ತೆಗೆದು ಅದನ್ನು ನಾಶಪಡಿಸಬೇಕು. ಅಂದ್ರೆ ಮಣ್ಣೊಳಗೆ ಹಾಕೋದಾಯ್ತು ಅಥವಾ ಎಲ್ಲರೂ ದೂರಾಗಿ ಮುಚ್ಚುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಇದು ಒಂದು ರಸ ಹೀರುವ ಕೀಟಗಳಿಂದ ಒಂದಕ್ಕೊಂದು ಹರಡುತ್ತೆ. ಸೊ ವೈರಲ್ ಇನ್ಫೆಕ್ಷನ್ ಇರುವುದರಿಂದ ಈ ರಸ ಹೀರುವ ಕೀಟಗಳ ನಿಯಂತ್ರಣ ಈ ಗೊಡ್ಡು ರೋಗಕ್ಕೆ ಒಂದು ಪರಿಣಾಮಕಾರಿಯಾಗಿ ಮಾಡಬಹುದು. ಸೊ ರಸ ಇರುವ ಕೀಟಗಳ ಈ ನಿಯಂತ್ರಣಕ್ಕಾಗಿ ನಮ್ಮಲ್ಲಿ ಇಕೋಮೈಟ್ ಅಂತಿದೆ, ಅದು 1 ml 1 ಲೀಟರ್ ನೀರಿಗೆ, ಅದ್ರ ಜೊತೆ ಪ್ಲಸ್ EDTA ಜಿಂಕ್ 1 ಗ್ರಾಮ್ ಅಥವಾ ಸಲ್ಫರ್ ಪ್ಲಸ್ ಅದ್ರ ಜೊತೆ EDTA ಜಿಂಕ್ ತಾವು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡ್ಕೊಂಡಿದ್ರೆ ಇದು ಗೊಡ್ಡು ರೋಗ ನಾವು ಹತೋಟಿಯಲ್ಲಿ ತಗೋಬಹುದು. ಧನ್ಯವಾದಗಳು ಸರ್. ಇದಕ್ಕೆ ಏನ್ ಬಿತ್ತಣಿಕೆ ಈಗ ನಾವೇನ್ ಕೇಳಿದೇವ್ ನಿಮ್ಗ ಯಾವ ತರ ಬಿತ್ತಬೇಕು ಅಥವಾ ಹಿಂಗ್ ಬಿತ್ತಿದ್ರೆ ಆಗ್ತದ ಹಿಂಗ್ ಬಿತ್ತರ ಆಗಂಗಿಲ್ಲ ಅಂತ ಮಾಹಿತಿ ಸರ್. ಸರ್, ಇನ್ನೊಂದು ಈ ಯಾವುದೇ ನಮ್ಮ ತೊಗರಿ ಕ್ಷೇತ್ರದಲ್ಲಿ ಬಹಳಷ್ಟು ತಾವು ಇಲ್ಲಿನೂ ನೋಡಬಹುದು, ನಮ್ಮ ಸಾಲಿನ ಸಾಲು ಒಂದು ಮೇಂಟೈನ್ ಮಾಡಿರ್ತಾರೆ, ಗಿಡದಿಂದ ಗಿಡಕ್ಕೆ ಒಂದು ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಅಂದ್ರೆ ಸ್ವಲ್ಪ ಅಡುವಾಗಿ ಅಥವಾ ಬಿತ್ತಣಿಕೆ ಆಗಿರುತ್ತೆ. ಸೊ ದಟ್ಟವಾಗಿ ಬಿತ್ತಿರ್ತಾರೆ. ಸೊ ಅದು ಸ್ವಲ್ಪ ಒಂದು ಗೇಣು ಒಂದ್ ಚೋಟಾದ್ರೂ ಒಂದೊಂದ್ ಗಿಡಕ್ಕೆ ಹೆಚ್ಚಿರ್ತಾರೆ. ಈ ಗೊಡ್ಡು ರೋಗಕ್ಕೂ ಸ್ವಲ್ಪ ಕಡಿಮೆ, ಯಾಕಂದ್ರೆ ರಸ ಇರೋ ಕೀಟಗಳು ಸಣ್ಣ ಇರ್ತವೆ. ಒಂದ್ ಕಡೆಯಿಂದ ಒಂದ್ ಕಡೆಗೆ ಅದಕ್ಕೂ ಹೋಗುವಂತ ಅನುವು ಮಾಡಿಕೊಡ್ಲಕ್ಕೆ ಇದು ದಟ್ಟಣೆ ಬಿತ್ತನೆಗೆ ಕೆಲಸ ಮಾಡುತ್ತೆ. ಸೊ ಹೊಲನು ಏನಾರ ಚೇಂಜಸ್ ಮಾಡ್ಬೇಕು ಸರ್. ಸರ್, ಬಿತ್ತಣಿಕೆ ಒಳಗೆ ಚೇಂಜ್ ಹೊಲಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ರೈತ ಬಾಂಧವರು ಈ ನಮ್ಮ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಸಾಧ್ಯವಾದ ಮಟ್ಟಿಗೆ ಅವ್ರು ಹಾಕೊಂಡ್ರೆ, ಸಾವಯವ ಇಂಗಾಲ ಹೆಚ್ಚಾದ್ರೆ ಬಹಳಷ್ಟು ಉತ್ತಮ. ಯಾಕಂದ್ರೆ ಇದು ಗಿಡಗಳಿಗೆ ಒಂದು ಹೆಂಗೆ ದೈಹಿಕ ಶಕ್ತಿ ಕೊಡುತ್ತಲ್ಲ ಆ ರೀತಿಯಾಗಿ ಗಿಡಗಳಿಗೆ ಶಕ್ತಿ ಕೊಟ್ರ ಅಂದ್ರೆ ಅದು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಏನಂದ್ರೆ ಈ ವರ್ಷ ತೊಗರಿ ಹಾಕಿದ್ರೆ ಅಂದ್ರೆ ಮುಂದಿನ ಸಲ ಜೋಳ ಹಾಕ್ರಿ, ಕಳ್ಳಿ ಹಾಕ್ರಿ, ಕುಸುಬಿ ಹಾಕ್ರಿ, ಬದಲಾವಣೆ ಮಾಡದ ಬೆಳೆ ಪರಿವರ್ತನೆ ಮಾಡೋದು ಬಹಳ ಚಲೋ. ಈಗ ತೊಗರಿ ಹಾಕಿದಂತ ಸ್ಥಳದಲ್ಲಿ ಹೆಸರು, ಆಮೇಲೆ ಜೋಳ, ಹೆಸರು ಜೋಳ ಹಾಕಿದಂತ ಸ್ಥಳದಲ್ಲಿ ತೊಗರಿ ಹಾಕೋದು ಬಹಳಷ್ಟು ಒಂದು ಉತ್ತಮವಾದಂತ ಬೇಸಾಯ ಪದ್ಧತಿ ಸರ್. ಸರಿ ಸರ್, ಥ್ಯಾಂಕ್ ಯು.